ವಿಡಿಯೋದಲ್ಲಿ ಶಿವನಿಗೆ 5 ತಲೆಗಳ ರಹಸ್ಯದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮಂಗಳಕಾರಕ ಶಿವನಿಂದ ಎಲ್ಲವೂ ಮಂಗಳಕರವಾಗಿ ಸುಖ ಶಾಂತಿ ಸಮೃದ್ಧಿಗಳು ಯಥೇಚ್ಛವಾಗಿ ದೊರಕುತ್ತದೆ. ಶಿವನ 5 ತಲೆಗಳ ರಹಸ್ಯ. ನಮ್ಮ ಪೂರ್ವಿಕರು ಭಗವಂತನಿಗೆ ಪ್ರತಿಮೆಯ ರೂಪ ಕೊಟ್ಟರು, ಆದರೆ ಪ್ರತಿಮೆಯ ಹೊರ ರೂಪವನ್ನು ಪೂಜಿಸಿ ಎಂದು ಹೇಳಲಿಲ್ಲ. ಪ್ರತಿಮೆಯನ್ನು ನೋಡಿ ಕಣ್ತುಂಬಿಕೊಂಡು ಮನಸ್ಸಿನಲ್ಲಿ ಆ ರೂಪವನ್ನು ನೆನೆಯುವ ಮೂಲಕ ಅದರ ತತ್ವಗಳನ್ನು ಅರ್ಥ ಮಾಡಿಕೊಳ್ಳಲಿ ಎಂಬುದು ಪೂರ್ವಿಕರ ಉದ್ದೇಶವಾಗಿತ್ತು. ತತ್ವಗಳು ನಮಗೆ ಸದಾಕಾಲ ನೆನಪಿರಲಿ ಎಂಬ ಕಾರಣಕ್ಕೆ ಪ್ರತಿಮೆಗಳನ್ನು ಮಾಡಿ ನಮ್ಮ ಮುಂದಿಟ್ಟಿದ್ದಾರೆ. ಇಂಥ ಸುಂದರ ಕಲ್ಪನೆಗಳಲ್ಲಿ ಪಂಚಸತತ್ವವನ್ನೊಳಗೊಂಡ ಶಿವನ ಪ್ರತಿಮೆಯೂ ಒಂದು. 5 ತಲೆ ಇರುವ ಶಿವನ ಪ್ರತಿಮೆ ಇರುವುದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಕಾರಣ, ನಾವು ಶಿವನನ್ನು ಲಿಂಗ ರೂಪದಲ್ಲಿ ಪೂಜಿಸುತ್ತೇವೆ ಹೊರತು ಪ್ರತಿಮೆಯ ರೂಪದಲ್ಲಿ ನೋಡಿರುವುದು ಕಡಿಮೆಯೇ. ಅದರಲ್ಲೂ ಪಂಚಮುಖವಿರುವ ಶಿವನ ಮೂರ್ತಿಯನ್ನು ನೋಡಿರುವುದು ಅತಿ ವಿರಳ. ಭಗವಂತನಾದ ಪರಮೇಶ್ವರನಿಗೆ 5 ರೂಪದ ಮುಖಗಳಿದ್ದು 5 ಕ್ರಿಯೆಗೆ ಒಳಪಟ್ಟಿದೆ. ಅವುಗಳು ಸೃಷ್ಟಿ, ಸ್ಥಿತಿ, ಸಂಹಾರ, ಶಿರೋಧಾರ ಮತ್ತು ಅನುಗ್ರಹಗಳಿಗೆ ಸಂಬಂಧಪಟ್ಟಿದೆ. ಭಗವಂತನ ರೂಪಗಳ 5 ಹೆಸರುಗಳು. ಮೊದಲನೇದು ಸದ್ಯೋಜಾತ. ಶ್ವೇತವರ್ಣದ ಇವನು ಸೃಷ್ಟಿಕರ್ತ, ಇಚ್ಛಾಶಕ್ತಿ, ಜ್ಞಾನಶಕ್ತಿಗೆ ಕಾರಣವಾಗಿದೆ. ಎರಡನೇದಾಗಿ ವಾಮದೇವ, ಸ್ಥಿತಿಗೆ ಕಾರಣ. ಇದು ಶಿವನ ಅರ್ಧಾಂಗಿ ಶಕ್ತಿಯ ಸಂಕೇತ, ಮನಸ್ಸಿನ ಆರೋಗ್ಯಕ್ಕೆ ಕಾರಣವಾಗಿದೆ. ಮೂರನೇದಾಗಿ ಅಘೋರ, ಬೂದು ಬಣ್ಣದ ಸಂಹಾರಕ. ಈ ಮುಖ ಜ್ಞಾನಕೋಶವನ್ನು ವೃದ್ಧಿಸುತ್ತದೆ. ನಾಲ್ಕನೇದಾಗಿ ಶಿರೋಧಾರ, ಹಳದಿ ಬಣ್ಣದ ಇವನು ಸತ್ಪುರುಷನಾಗಿದ್ದು ಮೂಲಾಧಾರದಲ್ಲಿದೆ. ಕೊನೆಯದು 4 ತಲೆಯ ಮಧ್ಯದಲ್ಲಿರುವ ಇದು ಈಶಾನ, ಆಕಾಶ ತತ್ವಕ್ಕೆ ಒಳಪಟ್ಟಿದೆ, ಅನುಗ್ರಹಿಸುತ್ತಾನೆ. ಈ 5 ಶಿವನ ತಲೆಗಳು ಪಂಚತತ್ವಗಳನ್ನು ಒಳಗೊಂಡಿದೆ. ಅದು ಹೀಗಿದೆ: ನಮಃ ಶಿವಾಯ, ಇದು ಪಂಚಾಕ್ಷರಿ ಮಂತ್ರ. ನ, ಇದು ಸದ್ಯೋಜಾತಕ್ಕೆ ಸಂಬಂಧಪಟ್ಟಿದ್ದು, ಇದನ್ನು ಪೃಥ್ವಿ ತತ್ವ ಎನ್ನುತ್ತಾರೆ. ಮ, ಇದು ವಾಮದೇವರಾಗಿ ಜಲತತ್ವವಾಗಿದೆ. ಮೂರನೆಯದು ಶಿ, ಇದು ಅಘೋರ, ಇದು ಸಂಹಾರವಾಗಿದ್ದು ಅಗ್ನಿತತ್ವಕ್ಕೆ ಒಳಪಟ್ಟಿದೆ. ನಾಲ್ಕನೇದಾಗಿ ವಾ, ಇದು ಶಿರೋಧಾರ, ವಾಯು ತತ್ವಕ್ಕೆ ಸಂಬಂಧಪಟ್ಟಿದೆ. ಹಾಗೂ ಕಡೆಯದು ಹಾಗೂ 5ನೆಯದು ಯ, ಇದು ಈಶಾನ, ಆಕಾಶ ತತ್ವವಾಗಿದ್ದು ಅನುಗ್ರಹಕ್ಕೆ ಸಂಬಂಧಪಟ್ಟಿದೆ. ಭಗವಂತನಾದ ಪರಮೇಶ್ವರನ 5 ಮುಖಗಳು 5 ದಿಕ್ಕಿಗೆ ಸಂಬಂಧಪಟ್ಟಿದೆ. ಅವುಗಳು: ಮೊದಲು ಸದ್ಯೋಜಾತ ಮುಖ ಇರುವುದು ಪಶ್ಚಿಮ ದಿಕ್ಕಿಗೆ, ವಾಮದೇವನ ಮುಖ ಉತ್ತರ ದಿಕ್ಕಿಗೆ, ದಕ್ಷಿಣ ದಿಕ್ಕಿಗೆ ಅಘೋರನ ಮುಖ, ಪೂರ್ವ ದಿಕ್ಕಿಗೆ ಶಿರೋಧಾರ. ಆಕಾಶ ತತ್ವ ಎಲ್ಲ ಕಡೆ ಇರುವ ಕಾರಣ ಈಶಾನನ ಮುಖ ಆಕಾಶ ತತ್ವದ ಕಡೆಗಿದೆ. ಅಂತಹ ಪಂಚಮುಖ ಇರುವ ಈಶ್ವರನ ಒಂದೊಂದು ಮುಖ ವರ್ಣಿಸುವುದು ಅಸಾಧ್ಯವಾದದ್ದು, ಏಕೆಂದರೆ ಅಷ್ಟು ಆಳವಾಗಿದೆ. ಸರಳವಾಗಿ ತಿಳಿಯಲು ಈಶ್ವರ 5 ರೂಪಗಳು, 5 ಕ್ರಿಯೆಗಳು, 5 ತತ್ವವನ್ನು ಒಳಗೊಂಡಿದೆ. 5 ತತ್ವಗಳು 5 ದೇವರ ಹೆಸರನ್ನು ಒಳಗೊಂಡಿದೆ. ಶಿವನ 5 ರೂಪವನ್ನು ಪಂಚಬ್ರಹ್ಮ ಎಂದು ಕರೆದಿದ್ದಾರೆ. ಶಿವನ 5 ತಲೆಗಳಿಗೆ 10 ಬಾಹುಗಳಿವೆ. ಅವುಗಳಲ್ಲಿ ತ್ರಿಶೂಲ, ಖಡ್ಗ, ಪರಶು, ಅಂಕುಶಪಾಶ, ನಾಗ, ಪೀನಾಕ, ಪಾಶುಪತಾಸ್ತ್ರ, ಬ್ರಹ್ಮಾಸ್ತ್ರ, ಸುದರ್ಶನ ಚಕ್ರ, ವರುಣಾಸ್ತ್ರ ಇಂತಹ ಒಂದೊಂದು ಆಯುಧಗಳು ಒಂದೊಂದು ಕೈಯಲ್ಲಿದೆ. ಇದು ಮೇಲ್ನೋಟಕ್ಕೆ ಕಾಣುವ ಪಂಚಮುಖದ ಶಿವನ ಸ್ವರೂಪ. ಇದರ ಹಿಂದೆ ಭಾರತೀಯರ ವೇದಾಂತ, ಸೃಷ್ಟಿಯ ರಹಸ್ಯ, ಯೋಗಶಾಸ್ತ್ರ, ತತ್ವಶಾಸ್ತ್ರ, ಜ್ಯೋತಿಷ್ಯಶಾಸ್ತ್ರ, ಖಗೋಳಶಾಸ್ತ್ರ ಸೇರಿದಂತೆ ಹಲವಾರು ಶಾಸ್ತ್ರಗಳನ್ನು ಒಳಗೊಂಡಿದೆ. ಅಷ್ಟೇ ಅಲ್ಲದೆ ಈ 5 ತಲೆಗಳು ದೇಹದಲ್ಲಿರುವ ಷಟಕ್ರ, ಪಂಚೇಂದ್ರಿಯ, ಪಂಚಕೋಶ ಮತ್ತು ಸೃಷ್ಟಿಯ ರಹಸ್ಯವನ್ನೊಳಗೊಂಡು ಪಂಚಭೂತಗಳಿಗೆ ಪ್ರತೀಕವಾಗಿದೆ. ಇತಿಹಾಸದ ಪುಟಗಳಲ್ಲಿ ಪಂಚಬ್ರಹ್ಮನ ಆರಾಧನೆ ಕುರಿತಾದ ಹಲವು ಮಾಹಿತಿಗಳು ಸಿಗುತ್ತವೆ. ಪ್ರತಿಯೊಂದು ತಲೆಯ ಮುಖಕ್ಕೆ ಒಂದೊಂದು ಸ್ತೋತ್ರಗಳು, ಪೂಜೆ, ಆರಾಧನೆ ಇದೆ. ಇವುಗಳನ್ನು ಮಾಡುವುದರಿಂದ ಗ್ರಹದೋಷಗಳು, ತೊಂದರೆಗಳು ಪರಿಹಾರವಾಗುತ್ತದೆ. ದೇವರ ಪ್ರತಿಮೆಗಳು ಕೂಡ ನಿಗೂಢವಾದ ಸಾಂಕೇತಿಕ ಅರ್ಥಗಳಿಂದ ತುಂಬಿದೆ. ನಮ್ಮ ಜ್ಯೋತಿಷ್ಯರು, ಪುರೋಹಿತರು ಪ್ರತ್ಯೇಕವಾದ ಪೂಜೆ ಮಾಡಲು, ಸ್ತೋತ್ರ ಹೇಳಲು ಸೂಚಿಸುತ್ತಾರೆ. ಇದರಿಂದ ಹಲವು ಪೀಡೆಗಳಿಗೆ ಪರಿಹಾರ ದೊರಕುತ್ತದೆ. ಮಂಗಳಕಾರಕ ಶಿವನಿಂದ ಎಲ್ಲವೂ ಮಂಗಳಕರವಾಗಿ ಸುಖ ಶಾಂತಿ ಸಮೃದ್ಧಿಗಳು ಯಥೇಚ್ಛವಾಗಿ ದೊರಕುತ್ತದೆ. ಭವಾಯ ಚಂದ್ರಚೂಡಾಯ ನಿರ್ಗುಣಾಯ ಗುಣಾತ್ಮನೆ ಕಾಲಕಾಲಾಯ ರುದ್ರಾಯ ನೀಲಗ್ರೀವಾಯ ಮಂಗಲಂ. ಇದಿಷ್ಟು ಕೂಡ ಶಿವನಿಗೆ 5 ಮುಖಗಳ ರಹಸ್ಯವಾದ ಮಾಹಿತಿಗಳು.